ಒಂದು ಕಡೆ ಚನ್ನಪಟ್ಟಣ ಆಯ್ತು, ಶಿಗ್ಗಾವಿ ಸಂಡೂರ್ ಆಯ್ತು. ಈಗ ಶಿಗ್ಗಾವಿ ಕ್ಷೇತ್ರದಲ್ಲಿ ಯಾರ ಪರವಾಗಿ ಎಷ್ಟು ಪರ್ಸೆಂಟೇಜ್ ಬೆಟ್ಟಿಂಗ್ ಜೋರಾಗಿದೆ, ಯಾರ ಪರವಾಗಿ ಬೆಟ್ಟಿಂಗ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕೂಡ ಬರ್ತಾ ಇರುವಂತದ್ದನ್ನ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ 60%, 40% ಈ ಮಟ್ಟಿಗೆ ಬೆಟ್ಟಿಂಗ್ ಜೋರಾಗಿರುವಂತದ್ದು. ಭರತ್ ಬೊಮ್ಮಾಯಿಯವರ ಪರ ಬೆಟ್ಟಿಂಗ್ ಒಲವು ಜಾಸ್ತಿ ಆಗಿದೆ. ಎಲೆಕ್ಷನ್ ಕೊನೆ ಹಂತದ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ಪರ ಒಲವು ವ್ಯಕ್ತವಾಗಿರುವಂತದ್ದು. ಅಂದ್ರೆ ಇಲ್ಲಿ ಭರತ್ ಬೊಮ್ಮಾಯಿ ಪರ 60% ಬೆಟ್ಟಿಂಗ್ ಓಡ್ತಾ ಇದೆ. ಯಾಸಿರ್ ಪಠಾಣ್ ಪರ 40% ಬೆಟ್ಟಿಂಗ್ ಇರುವಂತದ್ದು. ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭಾರಿ ಪೈಪೋಟಿ ನಡೀತಾ ಇರುವಂತದ್ದು. ಕಾಂಗ್ರೆಸ್ನ ಆಂತರಿಕ ಜಗಳ, ಕಿತ್ತಾಟ ಒಂದ್ ಕಡೆ ಬಿಜೆಪಿಗೆ ಲಾಭವಾಗಿದೆ. ಪ್ರಮುಖವಾಗಿ ಏನಿದು ಆಂತರಿಕ ಜಗಳ, ಕಿತ್ತಾಟ ಅನ್ನುವಂಥದ್ದನ್ನ ನೋಡೋದಾದ್ರೆ, ಮೊದಲೇ ಶಿಗ್ಗಾವಿಯಲ್ಲಿ ತಮ್ಮದೇ ಆದ ಕನಸುಗಳ ಮುಖಾಂತರವಾಗಿ ಕನಸುಗಾರನಾಗಿ ಹೊರಹೊಮ್ಮಿರುವಂತಹ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು. ಇನ್ನೇನು ಭರತ್ ಬೊಮ್ಮಾಯಿಯವರು ಗೆದ್ದೇ ಬಿಟ್ರು. ಚುನಾವಣೆಯ ಪ್ರಚಾರದಲ್ಲೇ ಅಂದ್ಕೊಳ್ಬೇಕಾಗಿತ್ತು ಬಿಜೆಪಿನೇ ಗೆಲುವನ್ನ ಸಾಧಿಸೋದು, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರೇ ಗೆಲ್ತಾರೆ ಅನ್ನುವಂಥದ್ದು. ಆದ್ರೆ ಇಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ಹಾರ್ಡ್ ವರ್ಕ್ ಅನ್ನ ಅಲ್ಲಿ ಹಾಕಿದ್ರು. ಅದರ ಮುಖಾಂತರವಾಗಿ ಈಗ ಸದ್ಯದ ಮಟ್ಟಿಗೆ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ಪರವಾಗಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಓಡ್ತಿದೆ ಅಂತ ಅಂದ್ರೆ, ಭರತ್ ಬೊಮ್ಮಾಯಿ ಅವರ ಪರವಾಗಿ 60%, ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ಪರ 40%. ಎಸ್, ಒಂದು ಕಡೆ ಬಿಜೆಪಿ ನಾಯಕರು ಎಲ್ಲೋ ಒಂದು ಕಡೆ ಸಾಕಷ್ಟು ವಾಗ್ದಾಳಿಯನ್ನ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ವಿರುದ್ಧವಾಗಿ ಕೂಡ ಮಾಡ್ಕೊಂಡು ಬಂದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳನ್ನ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇರುವಂತಹ ಸರ್ಕಾರ, ಒಂದು ಕೋಮಿನ ಪರವಾಗಿರುವಂತಹ ಸರ್ಕಾರ ಎನ್ನುವಂತ ಆ ಒಂದು ಮಾತನ್ನ ಪ್ರತಿ ಬಾರಿ ಕೂಡ ಉಚ್ಚಾರಣೆ ಮಾಡುವ ಮುಖಾಂತರವಾಗಿ ತಮ್ಮದೇ ಆದ ಚಾಟಿ ಬೀಸೋದಕ್ಕೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಲಿಂಗಾಯತ ವರ್ಸಸ್ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವಂತಹ ವಿಚಾರದಲ್ಲಿ ಇವೆರಡು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸುವಂತವು ಈ ಶಿಗ್ಗಾವಿ ಕ್ಷೇತ್ರದಲ್ಲಿ. ಒಂದ್ ಕಡೆ ನೋಡೋದಾದ್ರೆ ಭರತ್ ಬೊಮ್ಮಾಯಿ ಅವರ ವಿಚಾರವಾಗಿ ಮಾತಾಡಬೇಕು ಅಂತಂದ್ರೆ, ಹೊಸದಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ರಾಜಕೀಯಕ್ಕೆ. ಅವರ ಅಜ್ಜ, ತಂದೆ ಇಬ್ರು ಕೂಡ ಮಾಜಿ ಮುಖ್ಯಮಂತ್ರಿಗಳು. ರಾಜಕೀಯ ಅನ್ನುವಂಥದ್ದು ರಕ್ತದಿಂದಲೇ ಹರಿದುಕೊಂಡು ಬಂದಿದೆ. ಎಲ್ಲೋ ಒಂದು ಕಡೆ ತಮ್ಮ ಸ್ಥಳೀಯ ನಾಯಕ ಅನ್ನುವಂಥದ್ದು ಕೂಡ ಎಲ್ಲೋ ಒಂಚೂರು ಆದ್ರೂ ಕೂಡ ಅಲ್ಲಿರೋ ಸ್ಥಳೀಯರಿಗಿರುತ್ತೆ, ಸೊ ಅಲ್ಲಿಯ ಮತದಾರರಿಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ, ಭರತ್ ಬೊಮ್ಮಾಯಿ ಅವರು ಗೆದ್ದೇ ಬಿಟ್ರು ಅನ್ನುವಂಥದ್ದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಂದ್ಕೊಳ್ಳಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲ, ಆಂತರಿಕ ಒಳಜಗಳದಿಂದ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಆಂತರಿಕ ಒಳಜಗಳವನ್ನ ನಾವೆಲ್ಲೂ ತೋರಿಸಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವಂತಹ ದೃಷ್ಟಿಯನ್ನು ಇಟ್ಕೊಂಡ್ರೆ ಸಾಕಾಗಲ್ಲ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರಲ್ಲೂ ಕೂಡ ಮುನಿಸಿದೆ. ಯಾರು ಕೂಡ ಹಾರ್ಡ್ ವರ್ಕ್ ಅನ್ನ ಮಾಡ್ಲಿಲ್ಲ. ಯಾಸಿರ್ ಖಾನ್ ಅವರಿಗೆ ಕೊಡ್ಲೇಬಾರ್ದು ಟಿಕೆಟ್ ಅನ್ನುವಂಥದ್ದು ಒಂದು ಕಡೆ ಇತ್ತು. ಸೊ ಬೇರೆಯವರು ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳಿದ್ರು. ಹಿಂದಿನಿಂದಲೂ ಕೂಡ ನಾವಿಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ನಮಗಿಲ್ಲ, ರೌಡಿ ಶೀಟರ್ಗಳಿಗೆಲ್ಲ ಕೂಡ ನೀವು ಟಿಕೆಟ್ ಗಳನ್ನ ಕೊಡ್ತಿದ್ದೀರಿ ಅನ್ನುವ ಮುಖಾಂತರವಾಗಿ ಸ್ಥಳೀಯ ನಾಯಕರೇ ಎಷ್ಟೋ ಜನ ವಾಗ್ದಾಳಿಯನ್ನ ನಡೆಸಿದ್ರು. ಈ ಹೊಡೆತಗಳು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ ಬಿತ್ತು. ಆದ್ರೆ ಇದರ ಉಪಯೋಗ ಆಗಿರುವಂತದ್ದು ಒಂದು ಕಡೆ ಬಿಜೆಪಿ ನಾಯಕರಿಗೆ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ನವರೇ ಗೆಲ್ಲೋದಕ್ಕೆ ದಾರಿಯನ್ನ ಮಾಡಿಕೊಟ್ರ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ವಿಚಾರವಾಗಿ ಮಾತಾಡ್ತಾ ಹೋದ್ರೆ, ಒಂದ್ ಕಡೆ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇಷ್ಟನೇ ಇರಲಿಲ್ಲ. ಆದ್ರೆ ಪಕ್ಷದ ವರ್ಚಸ್ಸು, ಪಕ್ಷದ ಶಿಸ್ತು, ನಿಯಮಗಳ ವಿಚಾರ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಕಟ್ಟುಬದ್ಧರಾಗಿ ಒಂದು ಕಡೆ ಬೊಮ್ಮಾಯಿ ಅವರು ಕೂಡ ನಿಂತ್ಕೊಂಡ್ರು, ಗೆದ್ರು, ಸಂಸದರಾದ್ರು. ಇನ್ನ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರವನ್ನ ನಡೆಸ್ಕೊಂಡು ಹೋಗುವಂತ ಹೊಣೆಗಾರಿಕೆಯನ್ನ ತಮ್ಮ ಮಗನಾದಂತ ಭರತ್ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ದಾರೆ. ಭರತ್ ಬೊಮ್ಮಾಯಿ ಅವರು ಈಗ ಸದ್ಯದ ಮಟ್ಟಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ನಂತರ ಪ್ರತಿಯೊಬ್ಬ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ನೋಡಿ, ಅವರ ತಂದೆಯೇ ಮಾಜಿ ಮುಖ್ಯಮಂತ್ರಿಗಳು. ಪ್ರತಿ ಬಾರಿ ಅವರಿಗೆ ಹ್ಯಾಟ್ರಿಕ್ ಜಯನೇ ಸಿಕ್ಕಿರುವಂತದ್ದು. ಈ ಬಾರಿಯೂ ಕೂಡ ಭರತ್ ಬೊಮ್ಮಾಯಿ ಅವರಿಗೆ ಹ್ಯಾಟ್ರಿಕ್ ಜಯ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಆದ್ರೆ ಏನೇ ಆದ್ರೂ ಕೂಡ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಬಿದ್ರೂ ಕೂಡ ಸ್ವಲ್ಪ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಹೇಳಿಕೆಗಳು, ಆಂತರಿಕ ಜಗಳಗಳು, ಅಂದ್ರೆ
ಒಳಜಗಳಗಳು ಅವರಿಗೆ ಮುಳುವಾಗಬಹುದಾ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಕಡೆ ಕಾಡ್ತಾ ಇರುವಂತ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿಯೇ ಭರತ್ ಬೊಮ್ಮಾಯಿಯವರ ಪರ 60% ಬೆಟ್ಟಿಂಗ್ ಇದ್ರೆ ಯಾಸಿರ್ ಪಠಾಣ್ ಅವರ ಪರ 40% ಬೆಟ್ಟಿಂಗ್ ಇದೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಶಿಗ್ಗಾವಿ ಆಗಿರ್ಬೋದು, ಸಂಡೂರ್ ಆಗಿರ್ಬೋದು, ಚನ್ನಪಟ್ಟಣ ಕ್ಷೇತ್ರ ಈ ಮೂರರಲ್ಲೂ ಮತದಾನದ ಆ ಒಂದು ಶೇಕಡವಾರು ವಿಚಾರ, ಅದರ ಜೊತೆಗೆ ಅಭ್ಯರ್ಥಿಗಳ ಆ ಒಂದು ಶ್ರಮ ಎಫರ್ಟ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಮೂರೂ ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕಣ, ಮೂರೂ ಕ್ಷೇತ್ರದಲ್ಲೂ ಯಾರು ಗೆಲ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಇನ್ನೂ ಕೂಡ ಫಲಿತಾಂಶ ಬಂದಿಲ್ಲ. ಇದರ ನಡುವೆ ಇವ್ರು ಗೆಲ್ಬಹುದು ಅವ್ರು ಗೆಲ್ಬಹುದು ಅನ್ನುವಂತ ಹಗ್ಗ ಜಗ್ಗಾಟ ನಡೀತಾ ಇದೆ. ಅದರ ಜೊತೆಗೆ ಈಗ ಹೊಸದಾಗಿ ಬೆಟ್ಟಿಂಗ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ಉಪಚುನಾವಣೆ ನಡೆದಿದೆ, ಮತದಾನ ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೆ ಇದೀಗ ಯಾವ ಅಭ್ಯರ್ಥಿ ಗೆಲ್ತಾನೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಆರಂಭವಾಗಿವೆ. ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಒಂದು ಕಡೆ ಪರ್ಸೆಂಟೇಜ್ ಪ್ರಕಾರವಾಗಿ ಯಾರು ಗೆಲ್ಬಹುದು, ಯಾರ ಪರ ಜನರು ಇರಬಹುದು ಅನ್ನುವಂತಹ ಕೆಲವೊಂದಿಷ್ಟು ಚರ್ಚೆಗಳು ಆರಂಭವಾಗಿವೆ. ಪ್ರಮುಖವಾಗಿ ಈ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಇದು ಚರ್ಚೆ ಶುರುವಾಗಿದೆ. ಚರ್ಚೆಯ ಜೊತೆಗೆ ಬೆಟ್ಟಿಂಗ್ ಅಂತಕ್ಕಂಥದ್ದನ್ನು ಕೂಡ ಸಾಕಷ್ಟು ಅಲ್ಲಿರ್ತಕ್ಕಂಥ ಜನರಾಗಿರ್ಬೋದು ಸಾಕಷ್ಟು ಆ ಒಂದು ಬೆಟ್ಟಿಂಗ್ ಅಂತಕ್ಕಂಥದ್ದನ್ನು ಕೂಡ ಅದರಲ್ಲಿ ತೊಡಕೊಂಡಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ CP ಯೋಗೇಶ್ವರ್ ಆಗಿರ್ಬೋದು, ಮತ್ತೆ NDA ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇಬ್ಬರ ನಡುವೆ ಯಾರು ಗೆಲ್ಬಹುದು ಅನ್ನುವಂಥದ್ದು, ಯಾರ ಪರವಾಗಿ ಜನರು ವಾಲ್ತಾರೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದ್ ಕಡೆ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಫೈಟ್ ಇದೆ ಅನ್ನುವಂಥದ್ದು, ಅಂದ್ರೆ 50-50 ಆಗಿ ಇವರಾದ್ರೂ ಗೆಲ್ಬಹುದು ಅಥವಾ ಅವರಾದ್ರೂ ಗೆಲ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬೆಟ್ಟಿಂಗ್ ದಂಧೆಯು ಕೂಡ ಸಾಕಷ್ಟು ಒಂದ್ ಕಡೆ ನಡೀತಾ ಇದೆ. ಇದು ಕಾನೂನು ಬಾಹಿರವಾಗಿದ್ರೂ ಸಹಿತ ಒಂದ್ ಕಡೆ ಜನರಿಗೆ ಒಂದಿಷ್ಟು ಕುತೂಹಲ, ಯಾರು ಗೆಲ್ಬಹುದು ಅನ್ನುವಂಥದ್ದು. ಸೊ ಅವರ ಒಂದು ಕುತೂಹಲಕ್ಕೆ ಬೆಟ್ಟಿಂಗ್ ದಂಧೆಯ ಮುಖಾಂತರ ಒಂದ್ ಕಡೆ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಾರೆ. ಅಂದ್ರೆ CP ಯೋಗೇಶ್ವರ್ ಗೆಲ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದ್ ಕಡೆ ಅವರು ಈ ರೀತಿಯಾಗಿರ್ತಕ್ಕಂಥ ಬೆಟ್ಟಿಂಗ್ ನಲ್ಲಿ ಕೂಡ ತೊಡಕೊಂಡಿದ್ದಾರೆ. ಹಾಗಾಗಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ CP ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರ ನಡು ಕೂಡ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಹಾಗಾಗಿ CP ಯೋಗೇಶ್ವರ್ ಗೆಲುವು ಸಾಧಿಸ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವು ಸಾಧಿಸ್ತಾರ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದ್ ಕಡೆ ಲೆಕ್ಕಾಚಾರಗಳು ಕೂಡ ಆರಂಭವಾಗಿವೆ. ಎಸ್ ಬಸವರಾಜ್, ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ಸದ್ಯದ ಮಟ್ಟಿಗೆ ಈಗ ಇಷ್ಟು % ಬೆಟ್ಟಿಂಗ್ ಅಂತ ಇರ್ಬೋದು. ಯಾಕಂದ್ರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಎಷ್ಟೇ ಸಮೀಕ್ಷೆಗಳು ಬಂದ್ರು, ಎಷ್ಟೇ ರಾಜಕೀಯ ಪಂಡಿತರು ಭವಿಷ್ಯವನ್ನ ನುಡಿದ್ರು, ಏನೇ ಅಲ್ಲೋಲ ಕಲ್ಲೋಲ ಆದ್ರೂ ಕೂಡ ಕೊನೆಯದಾಗಿ ಇರುವಂತಹ ಕ್ಯೂರಿಯಾಸಿಟಿ ಅದೇ ರೀತಿ ಇರುತ್ತೆ. ಆದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಯ ಪರವಾಗಿ ಒಲವು ವ್ಯಕ್ತವಾಗ್ತಾ ಇದೆಯಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಬಾರಿಯ ಫಲಿತಾಂಶದ ನಿರೀಕ್ಷೆಯ ಜೊತೆಗೆ ಅಭ್ಯರ್ಥಿಯ ಭವಿಷ್ಯದಲ್ಲಿ ಈಗ ಪ್ರಥಮ ಬಾರಿ ಸ್ಪರ್ಧೆ ಮಾಡಿರುವಂತಹ ಭರತ್ ಬೊಮ್ಮಾಯಿ ಅವರಿಗೆ ಎಲ್ಲಾದ್ರೂ ಅಕಸ್ಮಾತ್ ಗೆಲುವು ಸಿಕ್ತು ಅಂತ ಅಂದ್ರೆ, ಸದ್ಯದ ಮಟ್ಟಿಗೆ ಅವರ ತಂದೆ ಹಾಗೆ ಅವರ ಅಜ್ಜ ಮಾಡಿದಂತ ಕೆಲಸ ಕಾರ್ಯಗಳು ಕೈ ಹಿಡಿತು ಅಂತ ಅಂದ್ರೆ ರಾಜಕೀಯ ಭವಿಷ್ಯ ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗುತ್ತೆ. 2 ಬಾರಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಇಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಇದರ ನಡುವೆ ಕೆಲವೊಂದಿಷ್ಟು ಗೊಂದಲದ ಹೇಳಿಕೆಗಳಿಂದ ಹೊಡೆತ ಬಿದ್ದಿದೆ CP ಯೋಗೇಶ್ವರ್ ಅವರಿಗೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮೂರೂ ಕ್ಷೇತ್ರದಲ್ಲೂ ಕೂಡ ವರ್ಚಸ್ಸಿನ ಪ್ರಶ್ನೆಯನ್ನ ಪಕ್ಕಕ್ಕಿಟ್ರೆ, ಆದರೆ ಅಭ್ಯರ್ಥಿಗಳ ಭವಿಷ್ಯದ ವಿಚಾರವಾಗಿ ಕೂಡ ಇಲ್ಲಿ ನಾವು ಗಮನ ಹರಿಸಬೇಕಾಗತ್ತೆ. ಖಂಡಿತ ರೂಪ, ಒಂದ್ ಕಡೆ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಒಂದ್ ಕಡೆ 60 ಮತ್ತೆ 40 ಇದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಎರಡು ಪಕ್ಷದ ನಾಯಕರು ಕೂಡ ಪ್ರಚಾರದ ಭರಾಟೆಯಲ್ಲಿ ತೊಡಕೊಂಡಿರ್ತಕ್ಕಂಥದ್ದು, ಸಾಕಷ್ಟು ಒಂದ್ ಕಡೆ ಜನರನ್ನ ಸೆಳೆಯುವಂತ, ಸಮುದಾಯವನ್ನು ಸೆಳೆಯುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರು ಕೂಡ ಅವರ ತಂದೆ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ವರ್ಕೌಟ್ ಅನ್ನು ನಡೆಸಿ ಒಂದ್ ಕಡೆ ನೇರ ಫೈಟ್ ಉಂಟಾಗುವಂತ ರೀತಿಯಲ್ಲಿ ಕೂಡ ಅವರು ಅಲ್ಲಿರ್ತಕ್ಕಂಥ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಮತದಾನ ಕೂಡ ಮುಗಿದಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿಯಲ್ಲಿ ಇಲ್ಲಿ ಪ್ರತಿಷ್ಠೆಯ ಕಣವಾಗಿ ಕೂಡ ತೆಗೆದುಕೊಂಡಿದ್ದಾರೆ. ಪುತ್ರನ ಭವಿಷ್ಯವನ್ನ ರೂಪಿಸಬೇಕು ಅನ್ನುವಂಥದ್ದ ನಿಟ್ಟಿನಲ್ಲಿ ಕೂಡ ಬಸವರಾಜ ಬೊಮ್ಮಾಯಿಯವರು ಅವರ ಪಕ್ಷದ ಘಟಾನುಘಟಿ ನಾಯಕರನ್ನು ಕೂಡ ಕರೆಸಿ ಪ್ರಚಾರದ ಕಾರ್ಯಕ್ರಮ ತೊಡಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಂದ್ ಕಡೆ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಸಾಕಷ್ಟು ಅವರ ಅಂದ್ರೆ ಮುಸ್ಲಿಂ ಸಮುದಾಯ ಹೊರತಾಗಿ ಕೂಡ ಪಂಚಮಸಾಲಿ ಲಿಂಗಾಯತ್ ಸಮುದಾಯ ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಕೂಡ
ಒಂದಿಷ್ಟು ಗೆಲುವಿನ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ಒಂದ್ ಕಡೆ ಏರುಪೇರಾಗುವಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಲ್ಲಿ ಕೂಡ ಒಂದಿಷ್ಟು ಪ್ರತಿಷ್ಠೆಯಾಗಿ ಉಳಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೊದಲು ಕಾಂಗ್ರೆಸ್ ಪಕ್ಷ ಅಲ್ಲಿ ಏನು ಶಾಸಕ ಸ್ಥಾನವನ್ನ ಪಡೆದುಕೊಂಡಿತ್ತು. ಈಗ ಈ ಬಾರಿ ಯಾರು ಆ ಒಂದು ಬಿಜೆಪಿ ಕಸಿದುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಮತ್ತೆ ಬರುತ್ತಾ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಕೂಡ ಲೆಕ್ಕಾಚಾರಗಳು ಶುರುವಾಗಿವೆ. ಯಾಕಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಈಗ ಅವರು ಕೂಡ ರಾಜಕೀಯಕ್ಕೆ ಹೊಸಬ್ರು. ಯಾಕಂತಂದ್ರೆ ಅವರ ಪತಿ ತುಕಾರಾಮ್ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಶಾಸಕರ ಕೆಲಸ ಮಾಡಿದ್ದಾರೆ, ಈಗ ಸಂಸದರಾಗಿದ್ದಾರೆ. ಹಾಗಾಗಿ ಶತಾಯಗತಾಯ ಪ್ರಯತ್ನ ಮಾಡಿ ಪ್ರತಿಷ್ಠೆಯ ಕಣವಾಗಿ ಆ ಒಂದು ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಹೊರಟಿದ್ದಾರೆ. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಅಲ್ಲಿ ಕೂಡ ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಉಪಚುನಾವಣೆ ಏನು 3 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಬ್ಬ ಅಭ್ಯರ್ಥಿಯ ಒಂದು ಪ್ರತಿಷ್ಠೆಯ ಕಣವಾಗಿ ಇದು ಪರಿಣಮಿಸಿರ್ತಕ್ಕಂಥದ್ದು. ರೂಪ, ಇಲ್ಲಿ ಕೇವಲ ನಾವು ಅಭ್ಯರ್ಥಿಗಳ ಪರವಾಗಿ ಮಾತನಾಡ್ತಾ ಇದೀವಿ ಬಸವರಾಜ್, ಆದ್ರೆ ಕೆಲವೊಂದು ಕ್ಷೇತ್ರದ ಉಸ್ತುವಾರಿಕೆಯನ್ನ ವಹಿಸಿಕೊಂಡಿರುವಂತ ನಾಯಕರ ಭವಿಷ್ಯವನ್ನು ಕೂಡ ನಾವು ಲೆಕ್ಕ ಹಾಕೊಳ್ಬೇಕಾಗತ್ತೆ. ನೋಡಿ, ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆದ್ರು. ಹಾಗೆ ನೆಕ್ಸ್ಟ್ 50-50 ಆಧಾರದ ಮೇಲೆ ಸಿಎಂ ವಿಚಾರವಾಗಿ ಕೂಡ ಒಂದು ಕಡೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಸಂಡೂರ್ನಲ್ಲಿ ಸಂತೋಷ್ ಲಾಡ್ ಅವರು, ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಹೀಗೆ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನ ಬಳಸುವ ಮುಖಾಂತರವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂತ ಹೊಣೆಗಾರಿಕೆ ತಮ್ಮ ಹೆಗಲ್ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವರು ಗೆದ್ರು ಅಂತ ಅಂದ್ರೆ ಅಭ್ಯರ್ಥಿಗಳಿಂದ ಹೆಸರು ಕೂಡ ಉಸ್ತುವಾರಿ ನಾಯಕರಿಗೆ ಬಂದ್ಬಿಡುತ್ತೆ. ಖಂಡಿತ ರೂಪ. ಯಾಕಂತಂದ್ರೆ ಈ ಉಪಚುನಾವಣೆಗೆ ಒಬ್ಬೊಬ್ಬರಂತೆ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ರು, ಅವರಿಗೆ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು, ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಅಂದ್ರೆ ಈ ಬಾರಿಯ 3 ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಸಭೆಗಳನ್ನ ನಡೆಸಿ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮುಖಾಂತರ ಅವರ ಪ್ರತಿಷ್ಠೆಯು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ನೀವು ಹೇಳಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರಿಗೆ ಜವಾಬ್ದಾರಿನ ಕೊಟ್ಟಿದ್ರು, ಮತ್ತೆ ಚಲುವರಾಯ ಸ್ವಾಮಿ ಅವರನ್ನು ಕೂಡ ಅಲ್ಲಿ ಉಸ್ತುವಾರಿಗೆ ನೇಮಕ ಮಾಡಿದ್ರು. ಮತ್ತೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಾಗಿರ್ಬೋದು ಸೇರಿದಂತೆ ಹಲವರಿಗೂ ಕೂಡ ಅಲ್ಲಿ ಉಸ್ತುವಾರಿಗೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವೇನೇ ತಂತ್ರಗಾರಿಕೆ ಮಾಡಿದ್ರು ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು, ಆ ರೀತಿಯಲ್ಲಿ ಎಲ್ಲ ಪಕ್ಷದ ಪರಿಚಯ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರಾಗಿರ್ಬೋದು, ಎಲ್ಲರ ವಿಶ್ವಾಸನ ತೆಗೆದುಕೊಂಡು ಅಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಟಾರ್ಗೆಟ್ ಕೊಟ್ಟಿದ್ರು. ಹಾಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಅದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಮಾಜಿ ಸಂಸದರಾಗಿದ್ದ ಡಿ.ಕೆ. ಸುರೇಶ್ ಅವರ ಪ್ರತಿಷ್ಠೆ ಒಂದು ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಕಡೆ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಲ್ಲಿ ಕೂಡ ಒಂದು ಬಿಜೆಪಿ ಅಭ್ಯರ್ಥಿನ ಒಂದ್ ಕಡೆ ಏನಾದ್ರೂ ಮಾಡಿ ಸೋಲಿಸಿ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುವಂತ ಪ್ರಯತ್ನದಲ್ಲಿ ನೀವು ಮುಂದಾಗಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಅಲ್ಲಿ ಕೆಲವಷ್ಟು ಸಚಿವರನ್ನೇ ಅಲ್ಲಿ ಠಿಕಾಣಿ ಹೂಡಿಸಿದ್ರು. ಒಂದ್ ಕಡೆ ಏನು ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಆಗಿರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ಅಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡಿ ಆ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮುಂದೆ ನೀವು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದಿಷ್ಟು ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಅಲ್ಲಿ ಉಸ್ತುವಾರಿ ನೇಮಕ ಮಾಡಿರ್ತಕ್ಕಂಥವರಿಗೆ ಕೂಡ ಒಂದು ಪ್ರತಿಷ್ಠೆ ಹೆಚ್ಚಾಗುವಂತ ಸಾಧ್ಯತೆ. ಇನ್ನೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರ ಒಂದು ಗೆಲುವಿಗೆ ಒಂದ್ ರೀತಿಯ ತಂತ್ರಗಾರಿಕೆ ಹೂಡುವಲ್ಲಿ ಸಂತೋಷ್ ಲಾಡ್ ಅವರನ್ನು ಕೂಡ ಅಲ್ಲಿ ನೇಮಕ ಮಾಡಿತ್ತು. ಹಾಗಾಗಿ ಅಲ್ಲಿ ಕೂಡ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಸಂತೋಷ್ ಲಾಡ್ ಅವರ ಪ್ರತಿಷ್ಠೆ ಕೂಡ ಹೆಚ್ಚಾಗುವಂತ ಸಾಧ್ಯತೆ. ರೂಪ, ಥ್ಯಾಂಕ್ ಯು ಬಸವರಾಜ್.